ನಮಸ್ತೆ ಎಲ್ರಿಗೂ. ನಮ್ಮ ಚಾನಲ್ಗೆ ಸ್ವಾಗತ. ಮಂಟಪದಲ್ಲಿ ಮದುವೆಯ ಸಂಭ್ರಮ ಮುಗಿದಿತ್ತು. ರಾತ್ರಿ ಹೂವುಗಳಿಂದ ಅಲಂಕರಿಸಿದ ಕೋಣೆಯಲ್ಲಿ ಹೊಸ ಜೀವನದ ಕನಸುಗಳೊಂದಿಗೆ ಕುಳಿತಿದ್ದವನು ಆದಿತ್ಯ. ಕೆಲವೇ ಕ್ಷಣಗಳಲ್ಲಿ ಬಾಗಿಲು ನಿಧಾನವಾಗಿ ತೆರೆದು ನಂದಿತಾ ಒಳಗೆ ಬಂದಳು. ಅವಳ ಕೈಗಳು ನಡುಗುತ್ತಿದ್ದವು, ಮುಖದಲ್ಲಿ ನಗು ಇರಲಿಲ್ಲ. ಆದಿತ್ಯ ಅದನ್ನು ಗಮನಿಸಿದ. ಭಯ ಪಡಬೇಡಿ, ಆರಾಮವಾಗಿ ಕೂತ್ಕೊಳ್ಳಿ ಎಂದು ಹೇಳಿದ. ನಂದಿತಾ ನಿಧಾನವಾಗಿ ಕುಳಿತಳು. ಕೆಲ ನಿಮಿಷಗಳು ಇಬ್ಬರೂ ಮೌನವಾಗಿದ್ದರು. ಹಠಾತ್ತನೆ ನಂದಿತಾ ಕಣ್ಣೀರು ಹಾಕಲು ಆರಂಭಿಸಿದಳು. ಆದಿತ್ಯ ಗಾಬರಿಯಾದ. ಏನಾಯ್ತು? ಯಾರಾದರೂ ಏನಾದ್ರೂ ಹೇಳಿದ್ರಾ? ಅವಳು ತಲೆ ಅಲ್ಲಾಡಿಸಿದಳು. ಇಲ್ಲ. ಹಾಗಾದರೆ? ನಂದಿತಾ ಆಳವಾಗಿ ಉಸಿರೆಳೆದು ಹೇಳಿದ್ಲು, ನನಗೆ ನಿಮಗೆ ಒಂದು ಸತ್ಯ ಹೇಳಬೇಕು. ಈ ಸತ್ಯ ಹೇಳದೆ ನಿಮ್ಮ ಜೀವನದಲ್ಲಿ ಕಾಲಿಡಲು ನನಗೆ ಮನಸ್ಸಾಗುತ್ತಿಲ್ಲ. ಆದಿತ್ಯ ಶಾಂತವಾಗಿ ಅವಳ ಕಡೆ ನೋಡಿ ಹೇಳಿದ, ಹೇಳಿ. ನಂದಿತಾ ಕಣ್ಣೀರನ್ನ ಒರೆಸಿಕೊಂಡಳು. ನಾನು ನಿಮ್ಮಿಂದ ಏನನ್ನು ಮುಚ್ಚಿಡಲು ಇಷ್ಟಪಡುವುದಿಲ್ಲ. ಅವಳು ಮಾತಾಡಲು ಶುರು ಮಾಡುತ್ತಿದ್ದಂತೆ ಅದೇ ಸಮಯದಲ್ಲಿ ಹೊರಗಿನಿಂದ ಬಾಗಿಲು ಬಡಿತದ ಶಬ್ದ ಕೇಳಿಸಿತು. ಟಕ್ ಟಕ್ ಟಕ್. ರಾತ್ರಿ 12 ಗಂಟೆ. ಇಷ್ಟೊತ್ತಿಗೆ ಯಾರು ಎಂದು ಆದಿತ್ಯ ಬಾಗಿಲು ತೆರೆದ. ಹೊರಗೆ ಸುಮಾರು 70 ವಯಸ್ಸಿನ ವೃದ್ಧ ನಿಂತಿದ್ದ. ಅವರ ಕಣ್ಣುಗಳಲ್ಲಿ ತುಂಬಾ ಕಣ್ಣೀರು ತುಂಬಿತ್ತು. ಅವರು ನಂದಿತಾಳನ್ನು ನೋಡುತ್ತಲೇ ನಡುಗುವ ಧ್ವನಿಯಲ್ಲಿ ಹೇಳಿದರು, ಮಗಳೇ, ನನ್ನನ್ನು ಕ್ಷಮಿಸು. ನಂದಿತಾ ಆ ವ್ಯಕ್ತಿಯನ್ನು ನೋಡಿದ ಕ್ಷಣ ಅವಳ ಮುಖ ಬಿಳಿಚಿ ಹೋಯಿತು. ನಂತರ ಕೇಳಿದಳು, ನೀವು ಇಲ್ಲಿಗೆ ಹೇಗೆ ಬಂದ್ರಿ? ವೃದ್ಧನನ್ನು ನೋಡಿದ ತಕ್ಷಣ ನಂದಿತಾಳ ಕಣ್ಣೀರು ನಿಲ್ಲಲಿಲ್ಲ. ಆದಿತ್ಯನಿಗೆ ಏನೂ ಅರ್ಥವಾಗಲಿಲ್ಲ. ಯಾರು ಇವರು ಎಂದು ಕೇಳಿದ. ನಂದಿತಾ ಉತ್ತರಿಸುವ ಮುನ್ನವೇ ವೃದ್ಧರು ಕೈ ಮುಗಿದು ಹೇಳಿದ್ರು, ಮಗ, ಮೊದಲು ನನ್ನ ಮಾತು ಕೇಳು. ನಂತರ ನನ್ನನ್ನು ಹೊರಗೆ ಹಾಕಿದರೂ ನನಗೆ ಬೇಸರ ಇಲ್ಲ. ಆದಿತ್ಯ ಅವರನ್ನು ಒಳಗೆ ಕರೆಸಿದ. 3 ಜನ ಕುಳಿತರು. ವೃದ್ಧ ನಡುಗುವ ಧ್ವನಿಯಲ್ಲಿ ಮಾತನಾಡಲು ಆರಂಭಿಸಿದರು. ನನ್ನ ಹೆಸರು ಶೇಷಾದ್ರಿ, ನಂದಿತಾಳ ನಿಜವಾದ ತಂದೆ. ಇದನ್ನು ಕೇಳಿ ಆದಿತ್ಯ ಬೆಚ್ಚಿ ಬಿದ್ದ. ಏನು? ಆದ್ರೆ ಮದುವೆಯಲ್ಲಿ ಇದ್ದವರು ಯಾರು? ಅವರು ಅವಳನ್ನ ಸಾಕಿದ ತಂದೆ ತಾಯಿ. ನಂದಿತಾ ತಲೆ ತಗ್ಗಿಸಿ ಅಳತೊಡಗಿದಳು. ಶೇಷಾದ್ರಿ ಕಣ್ಣೀರನ್ನ ಒರೆಸಿಕೊಂಡು ಹೇಳಿದ್ರು, 25 ವರ್ಷಗಳ ಹಿಂದೆ ನನ್ನ ಹೆಂಡತಿ ಸತ್ತಳು. ನಾನು ಮದ್ಯದ ಚಟಕ್ಕೆ ಬಿದ್ದು ಎಲ್ಲವನ್ನ ಕಳೆದುಕೊಂಡೆ. ನನ್ನ ಪುಟ್ಟ ಮಗಳನ್ನು ನೋಡಿಕೊಳ್ಳುವ ಸ್ಥಿತಿಯೂ ನನಗೆ ಇರಲಿಲ್ಲ. ಆಗ ನನ್ನ ಸ್ನೇಹಿತ ದಂಪತಿಗೆ ಅವಳನ್ನು ಕೊಟ್ಟೆ. ಒಂದು ದಿನ ನಾನು ಒಳ್ಳೆಯವನಾಗಿ ಬಂದು ನನ್ನ ಮಗಳನ್ನು ನೋಡುತ್ತೇನೆ ಎಂದು ಅವರಿಗೆ ಮಾತು ಕೊಟ್ಟಿದ್ದೆ. ಆದ್ರೆ ನಾನು ಬರಲೇ ಇಲ್ಲ. ಏಕೆಂದರೆ ನನಗೆ ನನ್ನ ಮುಖವೇ ತೋರಿಸಲು ನಾಚಿಕೆಯಾಗುತ್ತಿತ್ತು. ನಂದಿತಾ ನಿಧಾನವಾಗಿ ಹೇಳಿದ್ಲು, ಅಪ್ಪ, ಸಾಕು. ಶೇಷಾದ್ರಿ ಅಳುತ್ತಾ ಮುಂದುವರಿಸಿದರು, ಇಲ್ಲ ಮಗಳೇ, ಇಷ್ಟು ವರ್ಷ ನಾನು ಮಾಡಿದ ತಪ್ಪಿನ ಭಾರ ಹೊತ್ತು ಬದುಕುತ್ತಿದ್ದೇನೆ. ನಿನ್ನ ಮದುವೆ ಸುದ್ದಿ ತಿಳಿದ ಮೇಲೆ ಕನಿಷ್ಠ ಒಮ್ಮೆ ಕ್ಷಮೆ ಕೇಳಬೇಕೆಂದು ಬಂದೆ. ಇದೆಲ್ಲವನ್ನು ಆದಿತ್ಯ ಮೌನವಾಗಿ ಕೇಳುತ್ತಿದ್ದ. ನಂದಿತಾ ಅವನ ಕಡೆಗೆ ತಿರುಗಿ ಹೇಳಿದ್ಲು, ಇದೇ ನಾನು ಹೇಳಬೇಕಾಗಿದ್ದ ಸತ್ಯ. ನನ್ನನ್ನು ಸಾಕಿದವರು ನನ್ನ ಅಪ್ಪ ಅಮ್ಮ, ಆದರೆ ಇವರು ನನ್ನನ್ನು ಹುಟ್ಟಿಸಿದ ಅಪ್ಪ ಮಾತ್ರ.
ಈ ವಿಷಯವನ್ನ ಮದುವೆಗೂ ಮುಂಚೆ ಹೇಳಬೇಕೆಂದಿದ್ದೆ. ಆದರೆ ಇಷ್ಟು ದೊಡ್ಡ ಸಂತೋಷದ ಮಧ್ಯೆ ಯಾರಿಗೂ ನಾನು ನೋವು ಕೊಡಲು ಇಷ್ಟವಾಗಲಿಲ್ಲ. ಆದಿತ್ಯ ಎದ್ದು ನಂದಿತಾಳ ಹತ್ತಿರ ಬಂದ. ಅವಳು ಭಯದಿಂದಲೇ ಕೇಳಿದ್ಲು, ನನ್ನ ಮೇಲೆ ನಿಮ್ಗೆ ಕೋಪ ಬಂದಿದ್ಯಾ? ಆದಿತ್ಯ ಸಣ್ಣ ನಗು ಬೀರಿ ಹೇಳಿದ, ನೀನು ಸತ್ಯ ಹೇಳಲು ಹೆದರಲಿಲ್ಲ. ಅದಕ್ಕಿಂತ ದೊಡ್ಡ ನಂಬಿಕೆ ಮತ್ತೇನು ಬೇಕು ನನಗೆ? ಆ ಮಾತು ಕೇಳಿದ ನಂದಿತಳ ಕಣ್ಣೀರಲ್ಲಿ ಸಂತೋಷದ ಕಣ್ಣೀರು ಬಂತು. ಆದರೆ ಅಷ್ಟರಲ್ಲಿ ಶೇಷಾದ್ರಿ ಎದ್ದು ನಿಂತು ಹೇಳಿದ್ರು, ನನ್ನ ಕೆಲಸ ಮುಗಿಯಿತು, ನಾನು ಇನ್ನು ಹೋಗುತ್ತೇನೆ. ಅವರು ಬಾಗಿಲಿನ ಕಡೆಗೆ ನಡೆಯಲು ಆರಂಭಿಸಿದರು. ಆದಿತ್ಯ ಅವರ ಕೈ ಹಿಡಿದ. ಒಂದು ನಿಮಿಷ ಇರಿ. ಶೇಷಾದ್ರಿ ತಿರುಗಿ ನೋಡಿದ್ರು. ಆದಿತ್ಯನ ಮುಂದಿನ ಮಾತು ಕೇಳಿ ನಂದಿತಾಳ ಕಣ್ಣೀರು ಮತ್ತಷ್ಟು ಹರಿಯಿತು. ಇಂದು ನನ್ನ ಮದುವೆ. ಇವತ್ತು ನನ್ನ ಮನೆಗೆ ಬಂದ ಅತಿಥಿಯಾಗಿ ಅಲ್ಲ, ನನ್ನ ಅಪ್ಪನಾಗಿ ನೀವು ಇಲ್ಲೇ ಉಳಿಯಬೇಕು. ಶೇಷಾದ್ರಿ ಬೆರಗಾಗಿ ಆದಿತ್ಯನ ಮುಖವನ್ನ ನೋಡಿದ. ಮಗ, ನಾನು ಆ ಗೌರವಕ್ಕೆ ಅರ್ಹನಲ್ಲ. ಆದಿತ್ಯ ಅವರ ಕೈಯನ್ನು ಬಿಗಿಯಾಗಿ ಹಿಡಿದ. ಮತ್ತೆ ಆದಿತ್ಯ ಹೇಳಿದ, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸುತ್ತಾರೆ. ಆದರೆ ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವವರು ಎರಡನೇ ಅವಕಾಶಕ್ಕೆ ಅರ್ಹರು. ಆ ಮಾತು ಕೇಳಿ ಶೇಷಾದ್ರಿ ಕಣ್ಣೀರು ಸುರಿಸಿದರು. ನಂದಿತಾ ಓಡಿ ಬಂದು ತನ್ನ ತಂದೆಯನ್ನು ಅಪ್ಪಿಕೊಂಡಳು. 25 ವರ್ಷಗಳ ನಂತರ ತಂದೆ ಮಗಳ ಅಪ್ಪುಗೆ ಮನೆಯನ್ನೇ ಮೌನಗೊಳಿಸಿತು. ಮರುದಿನ ಬೆಳಗ್ಗೆ ನಂದಿತಾಳನ್ನು ಸಾಕಿದ ತಂದೆ ತಾಯಿಯು ಅಲ್ಲಿಗೆ ಬಂದರು. ಶೇಷಾದ್ರಿ ಅವರನ್ನು ಕಂಡ ತಕ್ಷಣ ಅವರ ಕಾಲಿಗೆ ಬಿದ್ದರು. ನನ್ನ ಮಗಳಿಗೆ ನೀವು ಅಪ್ಪ ಅಮ್ಮ ಎಲ್ಲ ಆಗಿದ್ದೀರಿ. ನಾನು ನನ್ನ ಜೀವಮಾನವಿಡೀ ನಿಮಗೆ ಋಣಿಯಾಗಿದ್ದೆ. ನಂದಿತಾಳ ಸಾಕು ತಂದೆ ತಾಯಿ ಅವರನ್ನ ಎಬ್ಬಿಸಿದರು. ಮಗಳನ್ನು ಹುಟ್ಟಿಸುವುದು ಒಂದು ಭಾಗ್ಯ, ಅವಳನ್ನು ಒಳ್ಳೆಯವಳಾಗಿ ಬೆಳೆಸುವುದು ಮತ್ತೊಂದು ಭಾಗ್ಯ. ಇವತ್ತು ಅವಳು ಇಬ್ಬರು ತಂದೆಯ ಆಶೀರ್ವಾದ ಪಡೆದಿದ್ದಾಳೆ. ಆ ಮಾತು ಕೇಳಿ ಎಲ್ಲರ ಕಣ್ಣಲ್ಲೂ ನೀರು. ಕೆಲವು ತಿಂಗಳುಗಳ ನಂತರ ಆದಿತ್ಯ ಮತ್ತು ನಂದಿತಾ ತಮ್ಮ ಮೊದಲ ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸುತ್ತಿದ್ದರು. ಕೇಕ್ ಕತ್ತರಿಸುವ ಮುನ್ನ ಆದಿತ್ಯ ಎಲ್ಲರ ಮುಂದೆ ಒಂದು ಉಡುಗೊರೆ ಕೊಟ್ಟ. ನಂದಿತಾ ಅದನ್ನ ತೆರೆದು ನೋಡಿದ್ಲು. ಅದರ ಒಳಗೆ ಒಂದು ಫೋಟೋ ಫ್ರೇಮ್. ಅದರಲ್ಲಿ 4 ಒಟ್ಟಿಗೆ ನಗುತ್ತಿರುವ ಚಿತ್ರ. ಕೆಳಗೆ ಒಂದು ಸಾಲು ಬರೆಯಲಾಗಿದೆ, ರಕ್ತ ಸಂಬಂಧ ಜನ್ಮ ಕೊಡುತ್ತದೆ, ಕ್ಷಮೆ ಕುಟುಂಬವನ್ನ ಕಟ್ಟುತ್ತದೆ. ನಂದಿತಾ ಖುಷಿಯ ಕಣ್ಣೀರಿನಿಂದ ಆದಿತ್ಯಳ ಕಡೆಗೆ ನೋಡಿದಳು. ನೀವು ನನ್ನ ಜೀವನದ ದೊಡ್ಡ ಅದೃಷ್ಟ. ಆದಿತ್ಯ ನಗುತ್ತಾ ಹೇಳಿದ, ಇಲ್ಲ, ನಮ್ಮ ಜೀವನದ ದೊಡ್ಡ ಅದೃಷ್ಟ ನಾವು ಒಬ್ಬರ ಬಳಿ ಒಬ್ಬರು ಸತ್ಯವನ್ನ ಮುಚ್ಚಿಡಲಿಲ್ಲ. ಇಬ್ಬರು ಕೈ ಹಿಡಿದು ನಿಂತಾಗ ಹಿಂಬದಿಯಲ್ಲಿ ನಿಂತಿದ್ದ ಇಬ್ಬರು ತಂದೆಯರು ಹೆಮ್ಮೆಯಿಂದ ನಗುತ್ತಿದ್ದರು. ನಿಜವಾದ ಪ್ರೀತಿ ಅಂದ್ರೆ ಪರಿಪೂರ್ಣ ವ್ಯಕ್ತಿಯನ್ನ ಹುಡುಕುವುದು ಅಲ್ಲ, ಒಬ್ಬರ ಪಾಸ್ಟ್ ಅನ್ನ ತಿಳಿದ ನಂತರವೂ ಅವರ ಜೊತೆ ಭವಿಷ್ಯವನ್ನ ಕಟ್ಟುವ ನಿರ್ಧಾರವೇ ನಿಜವಾದ ಪ್ರೀತಿ. ಈ ಕಥೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಈ ಕಥೆಯನ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.